ಸೀರಿಯಲ್ ನೋಡ್ಕೊಂಡು ಹೋಗ್ತಾರೆ ನಮ್ಮ ಯಾರು ಮಾಮೂಲಿ ನಾವು ಮಾಮೂಲಿ ಸೀರಿಯಲ್ ನೋಡ್ಕೊಂಡು ಕಟ್ತಾರಾ? ಸೀರಿಯಲ್ ನೋಡಲ್ಲ, ಸುಮ್ನೆ ಕೇಳಿಸ್ಕೊತಾ ಇರೋದು, ನಮ್ ಕೆಲಸನ ಮಾಡ್ತಾ ಇರೋದಷ್ಟೇ. ಲಕ್ಷ್ಮಮ್ಮ ಆಂಟಿ ನೋಡ್ಕೊಂಡು ಕುತ್ಕೊಳ್ಳೋದಂದ್ರೆ ಲಕ್ಷ್ಮಮ್ಮ ಆಂಟಿ. ಕೆಲಸ ಮಾಡಲ್ವಲ್ಲ ಅವ್ರು ನೋಡ್ತಾರೆ, ನಾವು ಮಾರ್ನಿಂಗ್. ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇಷ್ಟು ತಿಂಡಿ ಮುಗಿಸ್ಬಿಟ್ಟು ಕಾಲೇಜ್ ಹತ್ರ ಹೋಗಬೇಕು. ಸೊ ಸಾಕ್ಸು ಇಲ್ಲೇ ನೆನ್ನೆ ಇಲ್ಲೇ ಬಿಚ್ಚಿಸ್ತಿದ್ದೆ, ಇಲ್ಲೇ ಐತೆ. ಇವಾಗ ಎತ್ಕೊಂಡು ಗಾಡಿ ಇನ್ನೂ ಇಚ್ಛೆ ಆಗಿಲ್ಲ, ಗಾಡಿ ಎಲ್ಲ ತೊಗೊಂಡೋಗ್ಬೇಕು. ತಿಂಡಿ ಮುಗಿಸ್ದೆ, ಎಲ್ಲ ದೀಪ ಹಚ್ತಾವ್ರು, ಕಡಿ ಅವ್ರು ಕೆಲಸ ಮಾಡ್ತಾವ್ರು. ನಾನು ಈಗ ತಿಂಡಿ ಮುಗಿಸಿದ್ನೆಲ್ಲ ಹೊರಟಿದ್ದೀನಿ. ಸಾಕ್ಸ್ ಹಾಕೊಂಡು ಶೂ ಹಾಕೊಂಡು ಹೋಗೋ ಒಂದು 2-3 ಮಿನಿಟ್ಸ್ ಆಗುತ್ತೆ. ಶೂ ಎಲ್ಲ ಹಾಕೊಂಡು ಹೋಗ್ಬೇಕು. ಗಾಡಿ ಎಲ್ಲ ಈಚೆ ಹಾಕಿದ್ದಾಯಿತು, ಡೋರ್ ಹಾಕ್ಬಿಟ್ಟು ಕಾಲೇಜ್ ಹತ್ರ ನಾಳೆ 10 o'clock ಆಗಿಬಿಟ್ಟು ಇಟ್ಟಿದ್ದೀನಿ. ಡೈಲಿ ಎಷ್ಟೆಲ್ಲ ಇದ್ದರೂ ಹೋಗೋದು ಲೇಟ್ ಮಾಡ್ತಾಯಿದ್ದೀನಿ. ನಾಳೆಯಿಂದ ಇನ್ನೂ ಜಲ್ದಿ ಹೋಗ್ಬೇಕು. ಬೆಳಿಗ್ಗೆನೇ ಮಳೆ ಬರೋಂಗೆ ಆಗ್ಬಿಟ್ಟೈತೆ ಫುಲ್ಲು. ಬರಲ್ಲ ಅಷ್ಟಲ್ಲಿ ಕಾಲೇಜ್ ಹತ್ರ ಓಡ್ಬಿಡ್ಬೇಕಿಲ್ಲ, ಮಳೆಯಲ್ಲಿ ಸಿಗಾಕೊಂಬಿಟ್ರೆ ನೆನ್ಕೊಂಡು ಹೋಗೋಕ್ಕಾಯ್ತದೆ ಇಲ್ಲಿಂದ. ಅದು ಆಗೈತೆ ಎಕ್ಸ್ಪೀರಿಯೆನ್ಸ್, ನೆನ್ಕೊಂಡು ಹೋಗಿರೋದು ಇಲ್ಲಿಂದ. ಹಿಂಗೆ ನೆನ್ನೆನೂ ಸಂಜೆ ಆಗಿದೆ, ಫುಲ್ ಜೋರಾಗಿ ಬಂದಿತ್ತು ಮಳೆ. ಬಟ್ ಇವತ್ತು ಬರಲ್ಲ ಅನ್ಕೋತೀನಿ. ಗೈಸ್, ಬೆಳಿಗ್ಗೆ ಹೋಗಿದ್ದು ಕಾಲೇಜ್, ಇವಾಗ ಬಂದೆ. ಜಸ್ಟು ಡೋರ್ ಓಪನ್ ಮಾಡ್ಬಿಟ್ಟು ಗಾಡಿ ಒಳಗಡೆ ಹಾಕ್ಬೇಕಷ್ಟೇ, ನೀನೇನಿಲ್ಲ. ಇವಾಗ ಎಷ್ಟು ಟೈಮ್ ಗೊತ್ತಿಲ್ಲ, ಬಟ್ ಅದೇ ಟೈಮ್ ಆಗಿದೆ. ಒಳಗಡೆ ಹೋಗಿಲ್ಲ ನಾನು. ಮಮ್ಮಿ ಯಾರೂ ಸೌಂಡೇ ಇಲ್ಲ. ನಮ್ಮ ಅಕ್ಕ ಬೆಂಗಳೂರಿಗೆ ಹಿಂಗೆ ಹೋಗ್ಬಿಟ್ರ. ಈ ಮನೆ ಕ್ಲೋಸ್ ಇದೆ ಅಂದರೆ ಬೆಂಗಳೂರು ಹೋಗ್ಬಿಟ್ಟಿರ್ತಾರೆ, ಅವ್ರಿಗೆ ಆಫೀಸ್ ಇರುತ್ತೆ ನಾಳೆ. ಕರೆಕ್ಟ್ ಅವ್ರು ಬೆಂಗಳೂರು ಹೋಗೋರೆ. ಮಮ್ಮಿ ಒಬ್ಬರೇ ಇದ್ದಾರೆ ಅನಿಸುತ್ತೆ. ಸಾಕ್ಸ್ ರಿಮೂವ್ ಮಾಡಿಬಿಟ್ಟು ಹೊರಗಡೆ ಹೋಗ್ತೀನಿ. ಗಾಡಿ ಹಾಕ್ಬೇಕಿನ್ನು ಒಳಗಡೆ. ಮಮ್ಮಿ ಇಲ್ಲ. ಪಕ್ಕ ನಮ್ಮ ಅಕ್ಕ ಬೆಂಗಳೂರು ಹೋಗೋರು ಆಲ್ರೆಡಿ. ಕ್ರಿಕೆಟ್ ಫೀಲ್ಡ್ ಚೇಂಜ್ ಮಾಡಿಬಿಟ್ಟವ್ರೆ ಫುಲ್ಲು. ಯಾವುದೋ ಇದರೊಳಗಡೆ ಜಂಗಲ್ ಒಳಗಡೆ ಆದಂಗೆ ಆಗ್ಬಿಟ್ಟೈತೆ. ಎಲ್ಲ ಆಡ್ತಿದ್ದೆ ಮುಂಚೆ ಹಿಂದೆಗಡೆ, ಬಟ್ ಈಗ ಚೇಂಜ್ ಮಾಡಿಬಿಟ್ಟು ಎಲ್ಲ ಇಲ್ಲವರೆ ನೋಡಿ. ಜನ ಅವ್ರು ಇವತ್ತು ಸಖತ್ ಜನ ಅವರೇ. ಯಾವ ಟೀಮು ಅಂತ ಗೊತ್ತಿಲ್ಲ, ಬಟ್ ಈಗ ಬಂದೆ ನಾನು. ಜಸ್ಟು ಬಂದಿದ್ದು ಡೈರೆಕ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ಸಿಕ್ಸು ಬಂದಿದ್ದು ಬಾಲೆ 6 ಫುಲ್ಲು ಇಂಟೆನ್ಸ್ ಇರೋಂಗೈತೆ. ಬಟ್ ನೋಡೋಣ ಹೆಂಗೈತೆ ಮ್ಯಾಚ್ ಅಂತ. ಆಡೋಕ್ಕೆ ಹೋಗಿರೋದು ನೋಡೋಕ್ಕೆ ಹೋಗಿ ಇವಾಗ ಹಾಲು ತರಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಹಾಲು ತೊಗೊಂಬಿಟ್ಟು ಬರಬೇಕು. 6:20 ಅಲ್ಲೇ, ಟೈಮ್ ಆಗಿಲ್ಲ. ನೆನ್ನೆ ಇಷ್ಟೊತ್ತಿಗೆ ಮಳೆ ಬರ್ತಿತ್ತು, ಬಟ್ ಇವತ್ತು ಮಳೆ ಇಲ್ಲ. ಹೋಗ್ಬಿಟ್ಟು ಹಾಲೆಲ್ಲ ತೊಗೊಂಬಿಟ್ಟು ಬರ್ತೀನಿ. ನೋಡಿ ವೆದರ್ ಕ್ಲಿಯರ್ ಐತೆ, ಮಳೆ ಇಲ್ಲ ಇವತ್ತು. ಇಲ್ಲ ಈ ಕಡೆ ಸ್ವಲ್ಪ ಮೋಡ ಇದ್ದಂಗೆ ಐತೆ ಈ ಕಡೆ ಎಲ್ಲ, ಬಟ್ ಈ ಕಡೆ ಫುಲ್ ಕ್ಲಿಯರ್ ಐತೆ. ಮಳೆ ಬರೋ ಅಷ್ಟೇನಿಲ್ಲ, ಇವತ್ತೇನು ಬರೋಲ್ಲ ಅನ್ಕೋತೀನಿ. ನೆನ್ನೆ ಇತ್ತು, ನೆನ್ನೆ ಫುಲ್ ಮೋಡ ಎಲ್ಲ ಬ್ಲ್ಯಾಕ್ ಆಗೋಗ್ಬಿಟ್ಟಿತ್ತು. ತೊಗೊಂಬಂದಿದ್ದಾಯಿತು, ಒಳಗಡೆ ಇರ್ತೀನಿ. ಮಮ್ಮಿ ಹೂವು ಕಟ್ತಾರೆ ಅನಿಸ್ತದೆ. ಮಮ್ಮಿ ಹೂವು ಕಟ್ತಾವ್ರೆ. ಸೀರಿಯಲ್ ನೋಡ್ಕೊಂಡು ಹೂವು ಕಟ್ತಾರೆ ನಮ್ಮ ಯಾರು ಮಾಮೂಲಿ ನಾವು ಮಾಮೂಲಿ ಸೀರಿಯಲ್ ನೋಡ್ಕೊಂಡು ಕಟ್ತಾರಾ? ಸೀರಿಯಲ್ ನೋಡಲ್ಲ, ಸುಮ್ನೆ ಕೇಳಿಸ್ಕೊತಾ ಇರೋದು, ನಮ್ ಕೆಲಸನ ಮಾಡ್ತಾ ಇರೋದಷ್ಟೇ. ಲಕ್ಷ್ಮಮ್ಮ ಆಂಟಿ ನೋಡ್ಕೊಂಡು ಕುತ್ಕೊಳ್ಳೋದಂದ್ರೆ ಲಕ್ಷ್ಮಮ್ಮ ಆಂಟಿ. ಕೆಲಸ ಮಾಡಲ್ವಲ್ಲ ಅವ್ರು ನೋಡ್ತಾರೆ, ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ, ನಾವೇನ್ ನೋಡಲ್ಲ. ನಾವ್ ಮನೇಲಾದ್ರೆ ಕೆಲಸ ಮಾಡ್ತಾ ಇದ್ರೆ ಅದೇ ಕೆಲಸ ನಮ್ಗುನು. ಅಲ್ಲಿ ನೋಡೋದೊಂಚೂರು ಇಲ್ಲಿ ಕೆಲಸ ಮಾಡ್ತಾ ಇರೋದು ಮನೇಲಾದ್ರೆ. ನಮ್ದು ಹಂಗಲ್ಲ. ನಾಳೆ ರಿಟರ್ನ್ ಆಯ್ದಂಗಿದ್ರೆ ರಿಟರ್ನ್ ಎಷ್ಟು ಗಂಟೆಗೆ ಹೋದ್ರು ನಮ್ಮ ಅಕ್ಕ? ನಿಮ್ಮ ಅಕ್ಕ 3 ಗಂಟೆಗೆ ಹೋದ್ರು. ಫೋನೇ ಮಾಡಿದ್ವಲ್ಲ ಇವತ್ತು. ನಮ್ಗೆ ಫೋನ್ ಮಾಡೋರು ಫೋನ್ ಮಾಡಿ ಕಾಲೇಜ್ಗೆ ಹೋದ್ಮೇಲೆ ನೀವೇನು ಎತ್ತುತ್ತೀರೇ? ಫೋನ್ ಮಾಡ್ರೆ ಎತ್ತೀನಿ. ಫೋನ್ ಮಾಡಿದ್ರೆ ಆಗದೆ ಕಾರಣಕ್ಕೆ ಎದ್ದೇ ಇರಲ್ಲ. ನಾಳೆ ಬಕ್ರೀದ್ಗೂ ರಜೆ ಇಲ್ಲ ಕಣಮ್ಮ ನಮ್ಗೆ. ಹೌದಾ? ರಾಣಿಗೂ ರಜೆ ಇಲ್ವಂತೆ. ಯಾರಿಗೂ ರಜೆ ಇಲ್ಲ. ನಾಳೆ ಗೌರ್ಮೆಂಟ್ ಹಾಲಿಡೇನೇ ಇಲ್ಲ ಅನ್ಸ್ತದೆ. 28 ರಜಾನೇ, ಬಟ್ ಆದ್ರೆ ರಜಾ ಕೊಡ್ತಾ ಇಲ್ಲ ಯಾಕೋ. ಮತ್ತೆ ಮುಸ್ಲಿಂ ಅವ್ರು ಎಲ್ಲಿ ಬರ್ತಾರೆ? ಅವ್ರು ಬರ್ತಾರ, ಅವ್ರ ರಜಾನೇ ನಾಳೆ. ಅವ್ರದ್ದೇ ಹಬ್ಬ, ಅವ್ರು ಎಂತಕ್ಕೆ ಬರ್ತಾರೆ? ನಮ್ಮ ಹಬ್ಬ ಇದ್ರೆ ನಾವು ರಜಾ. ಹಂಗೆ ಈಗ ಅಂಗಡಿ ಹತ್ರ ಹೋಯ್ತೀನಿ. ಅಂಗಡಿ ಹತ್ರ ಇನ್ನೂ ಲೈಟ್ ಹಾಕಿಲ್ಲ. ಅಲ್ಲೆಲ್ಲ ಹೋಗಿ ಲೈಟ್ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕು. ಈಗ ಫೋನ್ ಹೊಡಿತೀನಿ ಹುಡುಗರು ಒಂದು ಕಡೆಯಿಂದ. ಇವಾಗ ಅಂಗಡಿಗೆ ಬಂದು ಎಷ್ಟು ಕೂತ್ಕೊಂಡೆ. ಇವತ್ತೇನು ಕೆಲಸ ಇಲ್ಲ, ಏನು ಕಿತ್ತಾಕಿಲ್ಲ ನಮ್ಮಪ್ಪ. ಸೊ ಅದಕ್ಕೋಸ್ಕರ ಏನು ಕೆಲಸ ಇಲ್ಲ, ಕೂತಿದ್ದೀನಿ. ಇನ್ನೊಂದು 1/2 hour ಎಲ್ಲ ಬರ್ತಾರೆ. ಬಟ್ ಏನಾದ್ರು ಕೆಲಸ ಇದ್ದರೆ ಯಾರೂ ಬರಲ್ಲ. ಅಲ್ಲಿವರೆಗೂ ಏನು ಮಾಡೋಂಗಿಲ್ಲ. 8ವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂಗಡಿಲಿ ಕೂತ್ಕೊಂಡು.
ಇವಾಗ ಜಸ್ಟ್ ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಬಂದೆ. ಒಂದು ನಿಮಿಷನೂ ಆಗಿಲ್ಲ. ನಮ್ಮ ಅಪ್ಪ ಮುಂಜಾನೆ ಬಂದರು, ನಾನು ಇವಾಗ ಬರ್ತಾಯಿದ್ದೀನಿ. ನೆನ್ನೆ ಫುಲ್ ಮಳೆ ಬಿದ್ದಿರೋದ್ರಿಂದ ಇವತ್ತು ಫುಲ್ ಸೆಕೆ ಆಗ್ತಾಯಿದೆ. ಗಾಡಿ ಒಳಗಡೆ ಆಗಬೇಕು. ಬಟ್ ಊಟ ಮಾಡೋಕಣ ಅಂತ ಅಂದ್ಕೊಂಡೆ, ಬಟ್ ಇಲ್ಲಿ ಆಗ್ತೀನಿ. ಆಮೇಲೆ ಹೆಂಗೋ ಇದ್ದರೂ ನಾನೇ ಆಗಬೇಕು. ಸೊ ಅದಕ್ಕೂ ಇವಾಗ ಮುಂಚೆನೇ ಆಗಿಬಿಡ್ತೀನಿ, ಆಮೇಲೆ ಹಾಕೋದೇನಿರಲ್ಲ. ಸೊ ಇವಾಗ ಫಸ್ಟ್ ಗಾಡಿ ಒಳಗಡೆ ಹಾಕಿ ಹೋಗ್ಬಿಟ್ಟು ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಬೇಕು ಫ್ಯಾನ್ ಹತ್ರ. ಇಲ್ಲಾಂದರೆ ನೀರು ಹರಿತಾ ಇರ್ತದೆ ಆ ಕಡೆ ಈ ಕಡೆ ಎಲ್ಲ. ಗೈಸ್ ನೈಟ್ ಟೈಮ್ ಎಷ್ಟು ಜಾಸ್ತಿ ಹೊತ್ತು ವಾಕಿಂಗ್ ಮಾಡೋಣ ಅಂದರೂ ವಾಕಿಂಗ್ ಮಾಡೋಕ್ಕಾಯ್ತಲ್ಲ. 5 ದಿವಸದಿಂದ ಬರ್ತೀನಿ, ಒಂದು 2 ನಿಮಿಷ ಬ್ಲಾಗ್ ಮಾಡ್ತೀನಿ, ಮತ್ತೆ ಒಳಗೆ ಹೊಡೈತೀನಿ. ಇಲ್ಲೊಂದು ಬಲ್ಬೇ ಇಲ್ಲ, ಅದಕ್ಕೆ ಅಲ್ಲಿ ಫುಲ್ ಕತ್ಲೆ ಆಗಿಬಿಟ್ಟೈತೆ. ಹೋಗಿ ಬೇರೆ ಲೈಟ್ ಇಲ್ಲ ಅಂದರೆ ಯಾರು ಓಡಾಡೋದು ಏನೂ ಗೊತ್ತಾಗಲ್ಲ. ನಮ್ಮನೆ ಮುಂದೆ ಮುಂಚೆ ಹಂಗೆ ಇರ್ತಿತ್ತು, ಬಟ್ ಇವಾಗ ಇಲ್ಲೇ ಲೈಟ್ ಇರೋದ್ರಿಂದ ಏನಂಗೆ ಅನಿಸಲ್ಲ. ಇವತ್ತು ಬಂದಿದ್ದೀನಿ 9:30ಗೆ. ನೋಡೋಣ ಎಷ್ಟೊತ್ತು ತಿರುಗ್ತೀನಿ ಅಂತ. ಜಾಸ್ತಿ ಹೊತ್ತೆ ನಾನಿರಲ್ಲ, ಒಂದು 5 ನಿಮಿಷ ತಿರುಗ್ತೀನಿ ಅಷ್ಟೇ. 5 ನಿಮಿಷ ಮ್ಯಾಕ್ಸಿಮಮ್ಮು ತಿರುಗಲ್ಲ ನಾನು. 5 ನಿಮಿಷ, ಒಂದು 2-3 ಮಿನಿಟ್ಸ್ ತಿರುಗಿದ್ರೇ ಜಾಸ್ತಿ. ನಾನು ಸುಮ್ಮನೆ ಹಿಂಗೆ ತಿರುಗಾಡ್ತಾ ಮತ್ತೆ ಒಳಗಡೆ ಓಡೋಯ್ತೀನಿ. ಅದಕ್ಕೆ ಇವತ್ತು ನೋಡೋಣ ಎಷ್ಟು ನಿಮಿಷ ವಾಕಿಂಗ್ ಮಾಡ್ತೀನಿ ಅಂತ. ವ್ಲಾಗಲ್ಲೇ ಇರ್ತೀನಿ ಎಷ್ಟು ನಿಮಿಷ ವ್ಲಾಗ್ ಮಾಡ್ತೀನಿ ಅಂತ ಈಚೆನೆ. ಇವಾಗ 1 ಮಿನಿಟ್ ಆಗಕ್ಕೆ ಬಂತು. ದೂರನೇ ಏನೂ ಹೋಗಲ್ಲ, ಇಷ್ಟೇ. ಇಲ್ಲಿ ಈ ಸರೌಂಡಿಂಗಿಂದ ಆ ಸರೌಂಡಿಂಗ್ ಹೋಗ್ಬಿಟ್ಟು ರಿಟರ್ನ್ ಬರೋದು ಅಷ್ಟೇ. ಮಮ್ಮಿನೂ ಬರ್ತೈತೆ, ಡ್ಯಾಡಿನೂ ಬರ್ತೈತೆ ಈಚೆ. ಹಾಂ ನೋಡಿ ಇಲ್ಲಿ ಹೆಂಗೆ ಬೌನ್ಸರ್ಸ್ಗಳು. ನಮ್ಮಮ್ಮ ಏನಾರು ಆಗ್ತದೆ ಅಂತ ಗೊತ್ತು, ಮೋಟ್ರನ್ನು ಆನ್ ಮಾಡಿಬಿಟ್ರು. ಬಂದ ಗೊತ್ತಾಗೋಯ್ತು, ಬಂದ. ಅದಕ್ಕೇನು ಇದು ಬೇರೆ ಯಾರಿಗೂ ಬಿಡಲ್ಲ ಈಗ. ಸರ್ ಒಬ್ಬರೇ ಹೋಗಬೇಕು. ಆಮೇಲೆ ಅವರು ಎಕ್ಸ್ಟ್ರಾ ತಿನ್ನಬೇಕು ಬಿಡಬೇಕು ಅಂತ ಇವ್ರು ಡಿಸೈಡ್ ಮಾಡ್ತಾರೆ. ಇವರಿಬ್ಬರು ನನಗೆ ಕ್ಯಾಚ್ ಹಾಕೋದು ನೋಡ್ತಾವ್ರೆ. ಇಬ್ಬರು ನನ್ನೇ ಕ್ಯಾಚ್ ಹಾಕ್ಬಿಟ್ರೆ ಹೇಳಿ ಕಷ್ಟ. 21 ಯಾವನು ಹೊಡ್ಸ್ಕೊಂಡಿದ್ದು ಇಂಜೆಕ್ಷನ್ನ. ನಿಧಾನಕ್ಕೆ ಅಲ್ಲಿ ಇಲ್ಲಿ ಬತ್ತಾ ನನಗೆ ಬಂದ್ಬಿಟ್ರು ಇಬ್ಬರೂ. ನೋಡಿ ಅದು ತಿನ್ನೋವರೆಗೂ ಯಾವುದಕ್ಕೂ ಬಿಡಲ್ಲ ಇದು. ತಿಂದಾದ್ಮೇಲೆ ಇದಕ್ಕೆ ಸಾಕು ಅನಿಸ್ಬೇಕು, ಅವಾಗ ಬಿಡ್ತಾರೆ, ಇಲ್ಲಿವರೆಗೂ ಬಿಡಲ್ಲ. ನಮ್ಮಮ್ಮ ಮೋಟ್ರ್ ಆನ್ ಮಾಡಿಬಿಟ್ಟು ಅದಾದರೂ ತುಂಬವರೆಗೂ ಕಾಯ್ತೀನಿ. ಅದು ತುಂಬ ಮೇಲೆ ಆಫ್ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. ಅದು ಇನ್ನೇನು ಬರಲ್ಲ ಈಚೆ. ನಾನು ಇವಾಗ ನೀವು ಸ್ವಲ್ಪ ಹೊತ್ತು ನಿಂತ್ಕೊಂಬಿಟ್ಟು ಆಫ್ ಮಾಡಿಬಿಟ್ಟು ಹೋಗ್ಬೇಕಷ್ಟೆ. ಖಾಲಿ ಐತೆ. ಇದೇ ಸಿಟೀಲಿ ಇದ್ದಿದ್ರೆ ಇವಾಗ ಫುಲ್ ರೋಡು ಕಯಾಪಿಯ ಅಂತ ಇರೋದು. ಬಟ್ ನೋಡಿ ಹಳ್ಳಿಯಲ್ಲಿರೋದಕ್ಕೆ ನೆಮ್ಮದಿ, ಪೀಸ್ ಲೈಫ್. ಒಂದೇ ಒಂದು ಸೌಂಡ್ ಇಲ್ಲ. ಇವಾಗ ನಮ್ಮ ಮೋಟ್ರನ್ನೂ ಆಫ್ ಆಗಿಬಿಟ್ರೆ ಒಂದೇ ಒಂದು ಚೂರು ಸೌಂಡ್ ಇರೋಲ್ಲ. ಇಲ್ಲ ಇದೇ ಸಿಟೀಲಿ ಇದ್ದಿದ್ದರೆ ಫುಲ್ಲು ಹಾರನ್ನು ಅದು ಇದು ಅಂತ ಗಾಡಿಗಳು. ನಮ್ಮ ಇದರಲ್ಲಿ ಏನು ಹಾರನ್ನು ಇಲ್ಲ, ಯಾವುದೂ ಇಲ್ಲ. ಫುಲ್ ರೋಡ್ ಖಾಲಿ. ಈ ಕಡೆಯಿಂದ ತಗೊಂಡು ಅಲ್ಲಿವರೆಗೂ ತೊಗೊಂಡ್ರು ರೋಡ್ ಖಾಲಿ, ಆರಾಮ್ಸೆ ನಿಂತ್ಕೋಬೋದು. ಐಸ್ ನನಗೂ ಗೊತ್ತಾಯ್ತು 5 ನಿಮಿಷದ ಮೇಲೆ ನಾನು ವಾಕಿಂಗ್ ಮಾಡಲ್ಲ ಅಂತ. ಸೊ ಅದಕ್ಕೋಸ್ಕರ ಇವಾಗ ಹೋಗ್ತಾಯಿದ್ದೀನಿ. ಹೆಂಗೂ ನಾನು ಇರೋಲ್ಲ ಈಚೆ 5 ನಿಮಿಷದ ಮೇಲೆ. ಅದಕ್ಕೋಸ್ಕರ ಇನ್ನೇನು ಮಾಡೋದು, ಸುಮ್ಮನೆ ತಿರುಗಿದ್ರು ವೇಸ್ಟು. ಹೋಗ್ಬಿಟ್ಟು ರೆಸ್ಟ್ ಮಾಡಿದ್ರೆ ಬೆಸ್ಟು ಅನಿಸುತ್ತೆ. ಆದರೂ ಬೆಂಗಳೂರು ಅಂತ. ಬಟ್ ಹಳ್ಳಿ ಲೈಫು ಸಖತ್ ಇಷ್ಟ ಅನ್ನೋದಕ್ಕಿಂತ ಈ ಥರ ಪೀಸ್ ನೋಡಿ. ಒಂದೇ ಒಂಚೂರು ಸೌಂಡ್ ಇಲ್ಲ, ಏನಿಲ್ಲ. ಮೊದಲಿಂದ ಯಾಕೆ ಮತ್ತೆ ಈಚೆ ಬರ್ತಾವ್ರು, ಅವರೇ ಆಫ್ ಮಾಡ್ಕೊಂಬಿಡ್ಬೇಕಾರೆ ಮೋಟ್ರನ್ನ. ಇಲ್ಲಾಂದರೆ ನಾನು ತುಂಬ ಫುಲ್ ಕಾಯಬೇಕಾಯ್ತದೆ. ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ ಅಲ್ಲೇ ಇವತ್ತು. ರೈಸ್ ಇವಾಗ ಬಂದಿದ್ದಾಯ್ತು, ಏನಿಲ್ಲ. ವೀಡಿಯೋ ಎಡಿಟ್ ಮಾಡಿಬಿಟ್ಟು ಮಲ್ಗೋದಷ್ಟೇ. ಡೈಲಿ ರೋಟೀನ್ ಸೇಮ್ ಇರುತ್ತೆ. ಇನ್ನು ನಿಮಗೂ ನಾನೇನು ಹೇಳೋಣ, ನೀವೇ ನೋಡಿರ್ತೀರ. ನೋಡದೇ ಇದ್ದವರು ನಾನೇನು ಮಾಡೋಕ್ಕಾಗಲ್ಲ. ಸೊ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.